ನಿಮ್ ಓಟ್ ಇಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಇಲ್ಲ, ಗೃಹ ಜ್ಯೋತಿ ಇಲ್ಲ, ಅನ್ನಭಾಗ್ಯ ಇಲ್ಲ, ಯಾವ ಸ್ಕೀಮು ಬರುದಿಲ್ಲ. ಈಗ ಏನಾಯ್ತು ತಮಿಳುನಾಡಲ್ಲಿ, ಏನಾಯ್ತು ಇದರಲ್ಲಿ, ಕೋಲ್ಕತ್ತಾ, ವೆಸ್ಟ್ ಬೆಂಗಾಲ್ 90 ಲಕ್ಷ ವೋಟರ್ಸ್ ತೆಗೆದು ಏನೆಲ್ಲ ಮಾಡಿದ್ರು. ಸೊ ಈಗ ಹಂಗೆ ನಿಮಗೆ ಈಗ ಬಹಳ ಹುಷಾರ ಇದೆ. ಮುಂದಕ್ಕೆ ಕೆಲವು ತೀರ್ಮಾನ ನಾನು ಮಾಡ್ತಾ ಇದ್ದೀನಿ. ಈಗ ಒಂದೇ ದಿನ ನಾನು ಅನೌನ್ಸ್ಮೆಂಟ್ ಮಾಡೋದು ಬೇಡ. ನೀವೆಲ್ಲ SIRಗೆ ಎಲ್ಲ MLAಗಳು, ಮಂತ್ರಿಗಳು ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಮೀಟಿಂಗ್ ಮಾಡಬೇಕು. BLAಗಳನ್ನ ಇವತ್ತು ಟ್ರೈನಿಂಗ್ ಮಾಡಬೇಕು. BLAಗಳು ಜೊತೆ ಹೋಗ್ಬೇಕು. ಅದಕ್ಕೆ ನೀವು ಕೂಡ ಮುಂದಿನ ದಿನದಲ್ಲಿ ಆ BLO ಒಟ್ಟಿಗೆ ಹೋಗಿ ಈ ಮ್ಯಾಪಿಂಗ್ ಅಂತ ಇದೆಯಲ್ಲ 80% 90% ಅದೆಲ್ಲ ಬೋಗಸದು. ಆ ಮ್ಯಾಪಿಂಗ್ ಆಗೋಯ್ತು, ನಂದು ಓಟ್ ಇದೆ ಅಂತ ನೀವು ತಿಳ್ಕೊಳಕ್ ಹೋಗ್ಬೇಡಿ. ನಾನು ಸೇರಿ, ನೀವು ಸೇರಿ, ಯಾರಿದ್ದೀರಿ ಪ್ರತಿಯೊಬ್ಬರು ಕೂಡ BLOಗಳು ಬಂದು ಒಂದು ಫಾರಮ್ನ ಎನ್ಯುಮರೇಷನ್ ಫಾರಂ ಅಂತ ನಿಮ್ಮ ಮನೆ ಬಾಗಿಲಿಗೆ ಕೊಡ್ತಾರೆ. 3 ಸತಿ ಬರ್ತಾರೆ. ಒಂದ್ ಸತಿ ನೀವಿದ್ರೆ ಬರ್ತಾರೆ, 2ನೇ ಸತಿ ನೀವಿಲ್ಲ ಅಂದ್ರೆ ಬರ್ತಾರೆ, ಒಂದೇ ಸತಿ ಕೊಡೋದವರು 3 ಸತಿ ಬಾಗಿಲು ಮುಚ್ಚೇರ್ ಬರ್ತಾರೆ. ಬಂದಾಗ ಇಸ್ ವೆರಿ ಇಂಪಾರ್ಟೆಂಟ್ ಇಶ್ಯೂ. ಇದು 3 ಸತಿ ಬರ್ತಾರೆ ನಿಮ್ಮ ಮನೆ ಬಾಗಿಲಿಗೆ. ಬಂದಾಗ ಅವನು ಫಾರಂ ಕೊಡ್ತಾನೆ. ಸೊ ನಾನು ನನ್ನ ಐಡೆಂಟಿಫಿಕೇಶನ್ ಕೊಟ್ಟು ಏನು ಒಂದು 13-14 ಪ್ಯಾರಾಮೀಟರ್ ಇದೆ ಅದನ್ನ ಹಾಕಿ ಕೊಟ್ಟಾಗ ಮಾತ್ರ ನಿಮ್ ಓಟ್ ಇರ್ತದೆ. ಇಲ್ಲ ಅಂದ್ರೆ ನಿಮ್ ಓಟ್ ಇರುವುದಿಲ್ಲ. ಇದು ನಿಮ್ ತಲೆಯಲ್ಲಿರ್ಲಿ. ನಿಮ್ ಓಟ್ ಇಲ್ಲ ಅಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಇಲ್ಲ, ಗೃಹ ಜ್ಯೋತಿ ಇಲ್ಲ, ಅನ್ನಭಾಗ್ಯ ಇಲ್ಲ, ಯಾವ ಸ್ಕೀಮು ಬರುವುದಿಲ್ಲ. ಮೇಜರ್ ಓಟೇ ತಾನೆ, ನಿಮ್ ಗುರ್ತಿನ ಚೀಟಿನೇ ತಾನೆ. ಸೊ ಅದಕ್ಕೆ ನಾವು ಅನೇಕ ಗುರ್ತು ಚೀಟಿಗಳನ್ನ ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ವಿ. ಸೊ ಯಾರು ನಿಮ್ಮ ಕಾರ್ಯಕರ್ತರಿಗೆಲ್ಲ ತಿಳಿಸ್ಬೇಕು, ನಿಮ್ಮ ಓಟ್ ಉಳಿಸ್ಕೊಳ್ಬೇಕು. ಅಯ್ಯೋ ನಂದು ಓಟ್ ಇದೆ, 25 ವರ್ಷದ ಓಟ್ ಇದೆ, ನಮ್ ತಲೆ ಅಂತ ಓಟ್ ಇದೆ, ನನ್ನ ಓಟ್ ಇಲ್ಲ. ಈ SIR ಅಂತ ಅಂದ್ರೆ ಹೊಸದಾಗೆ ಸ್ಪೆಷಲ್ ರಿವಿಷನ್, ಅದು ಎಲ್ಲ ದಾಖಲೆಗಳನ್ನ ಕೊಡಬೇಕು. ಸೊ ಯಾರು BLAಗಳಿದ್ದಾರೆ ಅವರೆಲ್ಲ ಕಂಪಲ್ಸರಿ ಮಾಡಬೇಕು. ಸೊ ಅದಕ್ಕೆ ನೀವೆಲ್ಲ ಕೂಡ ತಯಾರು ಮಾಡ್ಕೊಳ್ಬೇಕು.